Good morning, students. In today's class, we are going to discuss the problem number 12 in the first chapter. Okay, problem number 12. Note kodi. A thief is running in a jeep. Abba kalla on the jeep nalli move ಆಗ್ತಿದ್ದಾನೆ. With a speed 10 meter per second. ಅವನ speed 10 meter per second ಇದೆ. Okay, a police van chases the thief with a speed of 12 meter per second. ಅಂದರೆ ಕಳ್ಳ 10 meter per second ನಲ್ಲಿ ಹೋಗ್ತಾ ಇದ್ದಾನೆ. ಹಿಂದ್ಗಡೆಗೆ ಪೊಲೀಸ್ ವ್ಯಾನ್ 12 meter per second ನಲ್ಲಿ ಬರ್ತಾ ಇದೆ ಚೇಸ್ ಮಾಡಲಿಕ್ಕೆ. ಹಾಗಾದರೆ ಇಫ್ ದ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಟೆನ್ಸ್, ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಳ್ಳ ಮತ್ತು ಪೊಲೀಸ್ ಜೀಪ್ನ ನಡುವೆ ಇರ್ತಕ್ಕಂಥ ಅಂತರ 80 meter ಆದರೆ, ಸೊ ಎಷ್ಟು ಸಮಯದಲ್ಲಿ ಆ ಪೊಲೀಸ್ ಆ ಒಂದು ವ್ಯಾನನ್ನು ಚೇಸ್ ಮಾಡಲಿದೆ, ಥೀಫ್ನ ಚೇಸ್ ಮಾಡಲಿದೆ ಅನ್ನೋದು ಅವರ ಪ್ರಶ್ನೆ. ಸೊ ಅದಕ್ಕೆ ಉತ್ತರ ನೋಡೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಡೇಟಾ ಫಸ್ಟ್. ಸೊ ಡೇಟಾ ಈಸ್ ಲೈಕ್ ದಿಸ್. ಸೊ ದಿಸ್ ಈಸ್, ಲೆಟ್ ಅಸ್ ಕನ್ಸಿಡರ್ ದ ಥೀಫ್. ಸೊ ವೆಲಾಸಿಟಿ ಆಫ್ ಥೀಫ್ ಈಸ್ ಈಕ್ವಲ್ಸ್ ಟು 10 meter per second, and the police chases, this is police, this is thief in a jeep. So the velocity of police van is, so they have given 12 meter per second. The instantaneous distance, so is 80 meter, and calculate the time taken by the police van to chase the thief. ಇದು ಅವರ ಪ್ರಶ್ನೆ. ಹಾಗಾದರೆ ಈ 80 ಮೀಟರನ್ನು ಕ್ರಮಿಸಿ ಈ ಥೀಫನ್ನು ಹಿಡಿದುಕೊಳ್ಳಲಿಕ್ಕೆ ಈ ಪೊಲೀಸ್ನವರಿಗೆ ಬೇಕಾಗುವಂಥ ಸಮಯ ಎಷ್ಟು ಅಂತೇಳಿ. ಹಾಗಾದರೆ ನೀವು ಇದನ್ನು ಗಮನಿಸ್ಬೋದು. ಇಲ್ಲಿ ಅವ್ರು ಕೊಟ್ಟಿರೋ ವೆಲಾಸಿಟಿ 12 meter per second, ಇಲ್ಲಿ ಅವರ ವೆಲಾಸಿಟಿ 10 meter per second. ಹಾಗಾದರೆ with respect to the ground, the policeman is moving at a speed of 12 meter per second. With respect to the ground, the thief is moving at a speed of 10 meter per second. So, but we have to calculate what is the speed of the police van with respect to the thief. ಕಳ್ಳನಿಗೆ ಹೋಲಿಸಿಕೊಂಡರೆ ಥೀಫ್ ಎಷ್ಟು, ಕಳ್ಳನಿಗೆ ಹೋಲಿಸಿಕೊಂಡರೆ ಪೊಲೀಸ್ ಎಷ್ಟು ಜೋರಾಗಿ ಹೋಗುತ್ತಿದ್ದಾರೆ, ಎಷ್ಟು ವೇಗವಾಗಿ ಹೋಗುತ್ತಿದ್ದಾರೆ ಎಂದು ಕಂಡುಹಿಡಿದರೆ, so we can calculate the time, because the distance is given, but we have to calculate the velocity of police with respect to the thief. Then it is easy to calculate time by having the distance. Okay, ನಮಗೆ ಡಿಸ್ಟೆನ್ಸ್ ಗೊತ್ತಿದೆ, ಟೈಮ್ ಕಂಡುಹಿಡಿಬೇಕು ಅಂದರೆ ದ ರಿಲೇಟಿವ್ ವೆಲಾಸಿಟಿ ಗೊತ್ತಾಗಬೇಕು, ಆವಾಗ ನಾವು ಕಂಡುಹಿಡಿಬೋದು. therefore to calculate question A, so we have to calculate to find time. So we have to calculate what we have to calculate? We have to calculate relative velocity. Relative velocity na ನಾವು ಕಂಡುಹಿಡಿಯಬೇಕಾಗುತ್ತೆ between police and thief. Okay, therefore relative velocity of A with respect to C can be written as velocity of A minus velocity of C. So what is velocity of A? Velocity of A is 12 meter per second minus velocity of C is 10 meter per second. So velocity of A with respect to C is written as 2 meter per second. ಹಾಗಾದರೆ ಆ್ಯಕ್ಚುಲಿ ಕಳ್ಳನಿಗೆ ಹೋಲಿಸಿಕೊಂಡರೆ ಪೊಲೀಸ್ ವ್ಯಾನ್, ಸೊ ಲೆಟ್ ಮೀ ಸೇ ಎ ಸಿ ಅಂತ ಬರ್ಕೊಂಡಿದ್ದೀನಿ, ಎ ಅಂತನಾದರೂ ಬರ್ಕೊಳ್ಳಿ, ನಾನು ಇದನ್ನ ಸಿಂಬಲ್ ಎ ಅಂತ ಬರ್ತೀನಿ ಪೊಲೀಸ್ ವ್ಯಾನ್ದು, ಇದ್ರ ಸಿ ಅಂತ ಬರ್ತೀನಿ. ಸೊ ನಿಮ್ಮ ಇಷ್ಟ ಯಾವುದಾದ್ರೂ ತೆಗೆದುಕೊಳ್ಳಬಹುದು. ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಪಿ ಟಿ ಅಂತನಾದರೂ ತೊಗೋಬೋದು. ಆವಾಗ ಇದನ್ನು ಪಿ ಟಿ, ವೆಲಾಸಿಟಿ ಆಫ್ ಪೊಲೀಸ್ ವಿತ್ ರೆಸ್ಪೆಕ್ಟ್ ಟು ಥೀಫ್ is equals to velocity of police minus velocity of thief. Therefore velocity of police with respect to thief v pt. ಸೊ ಇಲ್ಲೂ ಕೂಡ ವಿ ಪಿ ಟಿ ಅಂತ ಬರ್ಬೋದು. ಇದು ಜಸ್ಟ್ ಸಿಂಬಲ್, ನೀವು ಯಾವ ಥರ ಬೇಕಾದರೂ ಸಿಂಬಲ್ ತೆಗೆದುಕೊಳ್ಬೋದು. ಅಲ್ಲಿಗೆ
ಕಳ್ಳನಿಗೆ ಹೋಲಿಸಿಕೊಂಡ್ರೆ ಪೊಲೀಸ್ 2 ಮೀಟರ್ ಪರ್ ಸೆಕೆಂಡ್ ಹೆಚ್ಚಿಗೆ ವೆಲಾಸಿಟಿಯಲ್ಲಿ ಬರ್ತಾ ಇದ್ದಾರೆ. ಸೊ ಈ ಹೆಚ್ಚಿಗೆ ವೆಲಾಸಿಟಿ ಎಂದಲ್ಲಿ 80 ಮೀಟರ್ ಸಂಚರಿಸುವ ಸಮಯ ಎಷ್ಟು ಅಂತ ಅವ್ರು ಕೇಳಿದ್ದಾರೆ. ಸೊ ದ ಟೈಮ್ ಟು ಕ್ರಾಸ್ 80 meter is time is equals to distance is to 80. What is the velocity? Velocity is 2 meter per second, and what is the time? Time is 40 seconds. So this is how we have calculated the time required for the police to chase the thief. ಕಳ್ಳನನ್ನು ಹಿಡಿಬೇಕು ಅಂದರೆ 80 ಮೀಟರ್ ಹೋಗಬೇಕು. 80 ಮೀಟರ್ ಹೋಗೋದಕ್ಕೆ ಬೇಕಾಗಿರುವ ಸಮಯನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದಕ್ಕೆ ಹೋಲಿಸಿಕೊಂಡರೆ, ಅಂದರೆ ಕಳ್ಳನಿಗೆ ಹೋಲಿಸಿಕೊಂಡ್ರೆ ಪೊಲೀಸ್ ಎಷ್ಟು ಜೋರಾಗಿ ಬರ್ತಿದ್ದಾನೆ ಅನ್ನೋ ವೆಲಾಸಿಟಿ ಕಂಡುಹಿಡಬೇಕು. ಇಫ್ ಯು ನೋ ದ ವೆಲಾಸಿಟಿ, ಇಫ್ ಯು ನೋ ದ ಡಿಸ್ಟೆನ್ಸ್, ಇಟ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್ ಟೈಮ್. ಹಾಗಾಗಿ ಸಿಂಪಲ್ ಪ್ರಾಬ್ಲಮ್ಸೇ ಇರುತ್ತೆ, ಬಟ್ ದ ಬೇಸಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ನೋ ದ ಬೇಸಿಕ್ಸ್ ವೆರಿ ವೆಲ್, ದೆನ್ ಯು ಕ್ಯಾನ್ ಅಪ್ಲೈ ಇಟ್ ಎನಿವೇರ್. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. Problem number 13. So, 2 rail tracks run north-south. Train A moves with a speed of 54 km per hour. Train B moves with a speed of 90 km per hour. What is velocity of B with respect to A? What is velocity of ground with respect to A? And what is the velocity of monkey running on the roof of the train A against the motion with the velocity of 18 km with respect to the train A as observed by the man standing on the ground ಅಂತೇಳಿ. ಅವ್ರ ಪ್ರಶ್ನೆ ನಾನು ಇಲ್ಲಿ ಚಿತ್ರದ ರೂಪದಲ್ಲಿ ಬರೆದಾಗ ನಿಮಗೆ ಅರ್ಥ ಆಗುತ್ತೆ. ಲೆಟ್ ಅಸ್ ಡಿಸ್ಕಸ್ ಇಟ್. ಓಕೆ, ಡೇಟಾ. ಸೊ ಭಾಳ ಸುಲಭ ಇದೆ ಲೆಕ್ಕ, ಆದರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಫ್ ಯು ಡೂ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್, ದೆನ್ ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್ ದಿಸ್. ಫಾರ್ಮುಲಾ ಸಿಂಪಲ್ ಆಗಿದೆ, ಆಮೇಲೆ ಇದರಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ, ಬಟ್ ಅರ್ಥ ಮಾಡಿಕೊಳ್ಳುವ ವಿಧಾನ ಇದೆಯಲ್ಲ ಅದನ್ನು ನೀವು ಕಲಿಬೇಕಾಗಿದೆ. ನೋಡಿ, ಈಗ ಇಲ್ಲಿ ಇವರು ಪ್ರಶ್ನೆ ಈ ಥರ ಇದೆ. ಸೊ ದಿಸ್ ಇಸ್ ಲೆಟ್ ಅಸ್ ಸೇ ನಾರ್ತ್ ಡೈರೆಕ್ಷನ್. ಸೊ ದಿಸ್ ಇಸ್ ಲೆಟ್ ಅಸ್ ಸೇ ಸೌತ್ ಡೈರೆಕ್ಷನ್. ಸೊ ಟ್ರೈನ್ ಎ ಈಸ್ ಮೂವಿಂಗ್ ಇನ್ ದ ನಾರ್ತ್ ಡೈರೆಕ್ಷನ್ ಆ್ಯಂಡ್ ಟ್ರೈನ್ ಬಿ ಈಸ್ ಮೂವಿಂಗ್ ಇನ್ ದ ಸೌತ್ ಡೈರೆಕ್ಷನ್. ಸೌತ್ ಕಡೆಗೆ ಟ್ರೈನ್ ಬಿ ಏನಾಗ್ತಾ ಇದೆ, ಹೋಗ್ತಾ ಇದೆ. ಸೊ ಅವರ ಕಾನ್ಸೆಪ್ಟ್ ಇದು. ಟ್ರೈನ್ ಎ ನಾರ್ತ್ ಕಡೆಗೆ ಹೋಗ್ತಾ ಇದೆ. ಸೊ ಟ್ರೈನ್ ಎನ ವೆಲಾಸಿಟಿ ಅವ್ರು ಕೊಡ್ತಾರೆ. ವಾಟ್ ಈಸ್ ದ ವೆಲಾಸಿಟಿ ಆಫ್ ಟ್ರೈನ್ ಎ ಅಂತ ನೀವು ಕೇಳಿದರೆ ಅವ್ರು ಹೇಳ್ತಾರೆ 54 km per hour. The train A moves with a velocity 54 km per hour. ಅದೇ ನೀವು ಟ್ರೈನ್ ಬಿನ ವೆಲಾಸಿಟಿನ ನೀವು ತೆಗೆದುಕೊಳ್ಳೋದಾದರೆ ವೆಲಾಸಿಟಿ ಆಫ್ ಟ್ರೈನ್ ಬಿ ಈಸ್ 90 km per hour. 90 km per hour. ಈಗ ಅವ್ರ ಪ್ರಶ್ನೆ, ಫಸ್ಟ್ ಕ್ವೆಶನ್ ಇಲ್ಲಿ ಬರೀತೇನೆ. ಕ್ವೆಶನ್ ನಂಬರ್ 1, ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ, ವಿ ಬಿ ಎ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಕ್ವೆಶನ್ ನಂಬರ್ 2, ವೆಲಾಸಿಟಿ ಆಫ್ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಎ ಕ್ಯಾಲ್ಕುಲೇಟ್ ಮಾಡಿ. ಪ್ರಶ್ನೆ 3, ಅವ್ರ ಪ್ರಶ್ನೆ 3ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರು ಇದನ್ನು ಕೊಟ್ಟಿದ್ದಾರೆ. ಇಫ್ ವೆಲಾಸಿಟಿ ಆಫ್ ಮಂಕಿ ಆನ್ ದ ರೂಫ್ ಆಫ್ ದ ಟ್ರೈನ್ ಎ ಅಗೇನೆಸ್ಟ್ ಇಟ್ಸ್ ಮೋಷನ್, ಅಂದರೆ ಟ್ರೈನ್ ಈ ಕಡೆ ಹೋಗ್ತಾ ಇದೆ ಅಂದರೆ ಇದ್ರ ಮೇಲೆ ಒಂದು ಮಂಗ ಏನು ಮಾಡ್ತಿದೆ, ಓಕೆ, ಈ ಕಡೆಗೆ ಬರ್ತಾ ಇದೆ ಮಂಕಿ. ಸೊ ದ ಮಂಕಿ ಈಸ್ ರನ್ನಿಂಗ್ ಅಗೇನೆಸ್ಟ್ ದ ಮೋಷನ್ ಆಫ್ ದ ಟ್ರೈನ್ ಎ. ಸೊ ಅದರ ಸ್ಪೀಡ್ ಕೊಡ್ತಾರೆ. ಇಫ್ ವೆಲಾಸಿಟಿ ಆಫ್ ಮಂಕಿ with respect to A is 18 km per hour. ಅಂದರೆ ಈ ಟ್ರೈನ್ ಸ್ಪೀಡ್ಗೆ ಹೋಲಿಸ್ಕೊಂಡ್ರೆ ಇದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಹೇಳ್ತಾನೆ, 18 km per hour ಸ್ಪೀಡ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾನೆ.
ಹಾಗಾದರೆ ವಾಟ್ ಈಸ್ ದ ವೆಲಾಸಿಟಿ ಆಫ್ ಮಂಕಿ ಫಾರ್ ಎನ್ ಅಬ್ಸರ್ವರ್ ಸ್ಟ್ಯಾಂಡಿಂಗ್ ಆನ್ ದ ಗ್ರೌಂಡ್? ಹಾಗಾದರೆ ಗ್ರೌಂಡ್ನಲ್ಲಿ ನಿಂತ ಅಬ್ಸರ್ವರ್ ಈ ಮಂಕಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ವೆಲಾಸಿಟಿ ಆಫ್ ಮಂಕಿ? ಅರ್ಥ ಆಗ್ತಿದೆ? ಸೊ ದ್ಯಾಟ್ ಈಸ್ ದ ಕ್ವೆಶನ್ಸ್. 3 ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಪ್ರಶ್ನೆ 1ಕ್ಕೆ ಉತ್ತರಿಸ್ತೇನೆ. ಸೊ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ನೋಡಿ, ನೀವು ಇದನ್ನು ಗಮನಿಸಿ, ನಿಮಗೊಂದು ಸೈನ್ ಕನ್ವೆನ್ಷನ್ಸ್ನ ಹೇಳ್ಕೊಡ್ತೇನೆ. ಈಗ ನಾವು ಸರಿಯಾಗಿ ದಿಕ್ಕನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ ದ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ನಲ್ಲಿ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಸೈನ್ ಕನ್ವೆನ್ಷನ್. So let us understand and let us remember the sign convention according to the coordinate system. For example, so this is x-axis. If an object is moving in the x-axis, so let us take that convention as positive. If an object is moving in the positive y-axis, let us take y-axis, positive y-axis, let us take the convention as positive. If an object moving in the negative y-axis, let us take the convention negative. And if an object moving in the negative x-axis, let us take the convention negative. So ಈ ರೀತಿಯಾಗಿ ಸೈನ್ ಕನ್ವೆನ್ಷನ್ಸ್ಗಳನ್ನು ನಾವು ನೆನಪಿಟ್ಕೊಳ್ಳೋಣ. Okay, let us remember the sign convention. If an object is moving in the positive x direction, let us take the magnitude as positive. If the object is moving in positive y direction, let us take the magnitude positively. And if an object is moving in negative direction, negative y direction, let us take the magnitude in the negative terms. And if the object is moving in a negative x-axis, let us take the magnitude as negative. So ಇದನ್ನು ನೆನಪಿಟ್ಕೊಳ್ಳಿ. ಸೊ ಇದನ್ನ ನೆನಪಿಟ್ಕೊಂಡ್ರೆ ನಿಮಗೆ ಒಂದೇ ಫಾರ್ಮುಲಾ ಸಾಕು. If anybody asks what is the velocity of b with respect to a ಅಂದರೆ, ಸೊ ಅದು ಯಾವ ಕಡೆಗಾರು ಮೂವ್ ಆಗ್ತಿಲ್ಲ, ಏನಾರು ಆಗ್ತಿಲ್ಲ. ಸೊ ಫಾರ್ಮುಲಾ ಇಷ್ಟೇ, ಜನರಲ್ ಫಾರ್ಮುಲಾ, velocity of b minus velocity of a. So that would be the general formula. So now let us apply the sign convention and magnitude also. ಸೊ ಈಗ ನೋಡಿ, ನಮಗೆ ಕೇಳಿರೋದ್ರಿಂದ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಕೇಳಿದ್ದಾರೆ. ಹಾಗಾದರೆ ವೆಲಾಸಿಟಿ ಆಫ್ ಬಿ ಎಷ್ಟು? 90 km/h. ಸೊ 90 km/h ಯಾವ ಕಡೆಗಿದೆ? ನೆಗೆಟಿವ್ ವೈ ಆ್ಯಕ್ಸಿಸ್ ಕಡೆಗೆ ಇದೆ. ಅಲ್ಲಿಗೆ ನೆಗೆಟಿವ್ 90 km ಅಂದರೆ -90 ಆಗುತ್ತೆ. ಅರ್ಥ ಆಗ್ತಿದೆ? ಗೊತ್ತಾಯ್ತಾ ನಾನು ಏನು ಹೇಳಿದೆ ಅಲ್ಲಿ ಅಂತ? ಕೋಆರ್ಡಿನೇಟ್ ಸಿಸ್ಟಮ್ ಯಾವ ಥರ ಇದೆಯೋ ಅದೇ ಥರ ನೆಗೆಟಿವ್ ಪಾಸಿಟಿವ್ನ ತೆಗೆದುಕೊಂಡ್ಬಿಟ್ರೆ ಆಯಿತು. ಸೊ ನಮಗೆ ಒಂದೇ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆಯಿತು. ಸೊ ಪಾಸಿಟಿವ್ ಇದ್ದಾಗ ಹೀಗೆ ಪ್ಲಸ್ ಬರೀರಿ, ನೆಗೆಟಿವ್ ಒಂದೇ ಡೈರೆಕ್ಷನ್ ಇದ್ದಾಗ ನೆಗೆಟಿವ್, ಅಪೋಸಿಟ್ ಡೈರೆಕ್ಷನ್ ಪಾಸಿಟಿವ್, ಅವು ಬೇಡವೇ ಬೇಡ. ಸೊ ಇದೊಂದೇ ಫಾರ್ಮುಲಾ ಇಟ್ಕೊಂಡ್ರೆ ಇಫ್ ಯು ನೋ ದ ಸೈನ್ ಕನ್ವೆನ್ಷನ್ ಇಟ್ ಈಸ್ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ನೆಗೆಟಿವ್ ವೈ ಆ್ಯಕ್ಸಿಸ್ನಲ್ಲಿ ಟ್ರೈನ್ ಬಿ ಹೋಗ್ತಾ ಇರೋದ್ರಿಂದ ನೆಗೆಟಿವ್ ವೈ ಆ್ಯಕ್ಸಿಸ್ನಲ್ಲಿ, ಹಾಗಾಗಿ -90 ತೆಗೆದುಕೊಂಡಿದ್ದೇನೆ. ಮೈನಸ್ ಪಾಸಿಟಿವ್ ವೈ ಆ್ಯಕ್ಸಿಸ್ನಲ್ಲಿ ಟ್ರೈನ್ ಎ ಹೋಗ್ತಾ ಇರೋದ್ರಿಂದ ಅದನ್ನ ಪಾಸಿಟಿವ್ನೇ ತೆಗೆದುಕೊಳ್ತೇನೆ, 54 ಅಂತ. ಸೊ ಅಲ್ಲಿಗೆ -90 -54 -144 km/h. So this is the velocity of b with respect to a. ನೋಡಿ ಇಲ್ಲಿ ಮೈನಸ್ ಬಂತು. ಓಕೆ, minus indicates the train B is moving south with respect to the train A in 144 km/h ಅಂತ ಅರ್ಥ ಆಗ್ತಿದೆಯಾ? ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ ಟ್ರೈನ್ ಈಸ್ ಮೂವಿಂಗ್ ನೆಗೆಟಿವ್ ವೈ ಆ್ಯಕ್ಸಸ್ ಅಂದರೆ ಸೌತ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಟ್ರೈನ್ ಎ ವಿತ್ ಅ ಸ್ಪೀಡ್ ಆಫ್ 144 km/h ಅಂತ ಅರ್ಥ. ನೋಡಿ, ನಮಗೆ ಡೈರೆಕ್ಷನ್ನ ಸಿಂಬಲೈಸ್ ಮಾಡೋದಕ್ಕೆ ಈ ಸೈನ್ ಕನ್ವೆನ್ಷನ್ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಕ್ವೆಶನ್ ವಿ ಹ್ಯಾವ್ ಸಾಲ್ವ್. ಸಿಮಿಲರ್ಲಿ ಲೆಟ್ ಅಸ್ ಸಾಲ್ವ್ ದ ಸೆಕೆಂಡ್ ಕ್ವೆಶನ್. ಅವ್ರೇನು ಕೇಳ್ತಾರೆ? ವೆಲಾಸಿಟಿ ಆಫ್ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಎ. ವೆಲಾಸಿಟಿ ಆಫ್ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಎ, ವೆಲಾಸಿಟಿ ಆಫ್ ಗ್ರೌಂಡ್ ಮೈನಸ್ ವೆಲಾಸಿಟಿ ಆಫ್ ಎ ಅಂತ ಹೇಳಿ ತೆಗೆದುಕೊಳ್ತೇನೆ. ಸೊ ಅಲ್ಲಿ ವಾಟ್ ಈಸ್ ವೆಲಾಸಿಟಿ ಆಫ್ ಗ್ರೌಂಡ್? ಸೊ ವೆಲಾಸಿಟಿ ಆಫ್ ಗ್ರೌಂಡ್ ಅಂದರೆ ನಾವು ಟ್ರೈನ್ ಹಿಂಗೆ ಹೋಗ್ತಾ ಇದೆ ಅಂದರೆ ನಮಗೆ ಭೂಮಿ ಈ ಕಡೆ ಹೋಗ್ತಾ ಇದೆ ಅಂತ ಅನಿಸುತ್ತೆ, ಮೈನಸ್. ಓಕೆ, ಮೈನಸ್ ವೆಲಾಸಿಟಿ ಆಫ್ ಗ್ರೌಂಡ್ ಅಂದರೆ ಗ್ರೌಂಡ್ ಈಸ್ ನಾಟ್ ಮೂವಿಂಗ್. ಓಕೆ, ವೆಲಾಸಿಟಿ ಆಫ್ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂದರೆ ಮೈನಸ್ ಬರೋದು ಅಂದರೆ ಬಿಟ್ಟರು ಅಂದರೆ 0 ಅಂತ ತೆಗೆದುಕೊಳ್ತೇನೆ.
minus. What is the velocity of A, which is moving in the positive y-axis? That is 54. So ಅಲ್ಲಿಗೆ ಎಷ್ಟಾಯಿತು velocity of ground with respect to A ಅಂದರೆ velocity of ground with respect to A is minus 54 km/h. So that is the second question they have asked. ನೋಡಿ ವೆರಿ ಸಿಂಪಲ್ ಇದೆ. ಸೈನ್ ಕನ್ವೆನ್ಷನ್ಸ್ನ ನೀವು ಕಲ್ತಿದ್ದೆ ಆದರೆ ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಬೋದು. ನೋಡಿ velocity of ground is 0 and train is moving in the positive y-axis. That's why it is taken as positive, and minus, which is there in the formula as it is. Therefore, minus 54 km/h. ಅದರ ಅರ್ಥ ಟ್ರೈನಲ್ಲಿ ಕೂಡ್ತಾ ಒಬ್ಬ ವ್ಯಕ್ತಿಗೆ ಏನು ಅನಿಸ್ತಾ ಇದೆ, ನೆಲ ಗ್ರೌಂಡ್ ಅನ್ನೋದು ಟ್ರೈನಿಗೆ ಹೋಲಿಸಿದರೆ -54 km/h ಹಿಂದಕ್ಕೆ ಅಂದರೆ ಸೌತ್ ಡೈರೆಕ್ಷನಲ್ಲಿ ಮೈನಸ್ ಇರೋದ್ರಿಂದ ಸೌತ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಭಾಸವಾಗುತ್ತೆ. ಸೊ ದಟ್ ಈಸ್ ವೈ ದ ನೆಗೆಟಿವ್ ಸೈನ್ ಕಮ್ಸ್ ಹಿಯರ್. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ಅ ಕ್ವೆಶನ್ ಬಿ. ಲೆಟ್ ಅಸ್ ಡಿಸ್ಕಸ್ ದ ಕ್ವೆಶನ್ ಸಿ. ಕ್ವೆಶನ್ ಸಿನಲ್ಲಿ ಏನು ಹೇಳ್ತಾರೆ, ಸೊ ಟ್ರೈನ್ ಈ ಕಡೆ ಹೋಗ್ತಾ ಇದೆ, ಇದರ ಮೇಲೆ ಒಂದು ಮಂಕಿ ಇದೆ. ಸೊ ಮಂಕಿ ಸುಮ್ಮನೆ ಇರುತ್ತಾ? ಇಲ್ಲ, ಅದು ಈ ಕಡೆ ಬರ್ತಾ ಇದೆ. ಸೊ ಎಷ್ಟು ಸ್ಪೀಡಲ್ಲಿ ಬರ್ತಾ ಇದೆ ಅಂದರೆ, ವಿತ್ ರೆಸ್ಪೆಕ್ಟ್ ಟು ದ ಟ್ರೈನ್ ದ ಮಂಕಿ ಈಸ್ ಮೂವಿಂಗ್ ವಿತ್ ದ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ದ ಟ್ರೈನ್ ಈಸ್ 18 km/h. ಟ್ರೈನಿಗೆ ಹೋಲಿಸಿಕೊಂಡರೆ ಮಂಗನ ವೇಗ 18 km/h. ಹಾಗಾದರೆ ನೆಲದಲ್ಲಿ ನಿಂತಿರುವ ವ್ಯಕ್ತಿಗೆ ಮಂಗನ ವೇಗ, ವಾಟ್ ಈಸ್ ದ ವೆಲಾಸಿಟಿ ಆಫ್ ಮಂಕಿ ಅಂತ ಕೇಳ್ತಾರೆ ಅವ್ರ ಕ್ವಶನ್. ಅಲ್ಲಿಗೆ ನಮಗೆ ಗೊತ್ತಿದೆ ಈ ಫಾರ್ಮುಲಾ. ವಾಟ್ ಈಸ್ ದಟ್ ಫಾರ್ಮುಲಾ? ವೆಲಾಸಿಟಿ ಆಫ್ ಮಂಕಿ ವಿತ್ ರೆಸ್ಪೆಕ್ಟ್ ಟು ಟ್ರೈನ್ ಎ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ಮಂಕಿ ಮೈನಸ್ ವೆಲಾಸಿಟಿ ಆಫ್ ಟ್ರೈನ್ ಎ. ಇದನ್ನು ಜನರಲ್ ಫಾರ್ಮುಲಾ, ಎಲ್ಲ ಇದೇ ಥರ ಹಾಕ್ಕೊಳ್ಳೋದು. ಆದರೆ ಇದಕ್ಕೆ ಸೈನ್ ಕನ್ವೆನ್ಷನ್ಸ್ ಅಪ್ಲೈ ಮಾಡಿದರೆ ಆಯಿತು. ಸೊ ಅವ್ರು ಕೊಟ್ಟಿದ್ದಾರೆ ವೆಲಾಸಿಟಿ ಆಫ್ ಮಂಕಿ ವಿತ್ ರೆಸ್ಪೆಕ್ಟ್ ಟು ದ ಟ್ರೈನ್ ಈಸ್ 18. ಸೊ ಯಾವ 18? ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಕಡೆ ನೆಗೆಟಿವ್ ವೈ ಆ್ಯಕ್ಸಿಸ್ ಕಡೆ ಹೋಗ್ತಿದೆ ಮಂಗ, ಅದಕ್ಕೆ -18. ಸೊ ದೇರ್ ಫಾರ್ ವೆಲಾಸಿಟಿ ಆಫ್ ಮಂಕಿ ಕಂಡುಹಿಡಿಬೇಕು. ವೆಲಾಸಿಟಿ ಆಫ್ ಟ್ರೈನ್ ಕೊಟ್ಟಿದ್ದಾರೆ 54, ಪಾಸಿಟಿವ್ ವೈ ಆ್ಯಕ್ಸಿಸ್, ಅದಕ್ಕೆ ಪಾಸಿಟಿವ್ 54. ಫಾರ್ಮುಲಾದಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಇಲ್ಲಿ ಬರುತ್ತೆ. ಸೊ ಈ -54 ಈ ಕಡೆ ಹೋದರೆ +54. 54 -18 ಈಸ್ ದ ವೆಲಾಸಿಟಿ ಆಫ್ ಮಂಕಿ. ಅಲ್ಲಿಗೆ ವೆಲಾಸಿಟಿ ಆಫ್ ಮಂಕಿ ಎಷ್ಟು ಅಂದರೆ 36 km/h. ನೋಡಿ ಈ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಏನಿಲ್ಲ. ಓಕೆ, ಫಾರ್ಮುಲಾ ಅಂತ ದೊಡ್ಡದೇನಿಲ್ಲ, ವೆರಿ ಸಿಂಪಲ್ ಇದೆ. ಬಟ್ ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಯಾವ ಕಡೆಗೆ ಅನಲೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮಕ್ಕಳೇ ನಾನು ಹೇಳ್ತೀನಿ, ನಿಮಗೆ ನೆನ್ಪಿಟ್ಕೊಳ್ಳಿ. ಸೊ ರಿಲೇಟಿವ್ ವೆಲಾಸಿಟಿ ಬಂದ ಸಂದರ್ಭದಲ್ಲಿ if what is the relative velocity of one object with other object ಅಂದರೆ, ಸೊ ಇಟ್ ಈಸ್ ದ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ಮೈನಸ್ ವೆಲಾಸಿಟಿ ಆಫ್ ಅದರ್ ಆಬ್ಜೆಕ್ಟ್ ಅಂತ ನೆನ್ಪಿಟ್ಕೊಂಡು, ಇಫ್ ಯು ನೋ ದ ಸೈನ್ ಕನ್ವೆನ್ಷನ್ ಆ್ಯಸ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಇಸ್ ಪಾಸಿಟಿವ್, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಇಸ್ ನೆಗೆಟಿವ್, ಪಾಸಿಟಿವ್ ವೈ ಆ್ಯಕ್ಸಿಸ್ ಇಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೈ ಆ್ಯಕ್ಸಿಸ್ ಇಸ್ ನೆಗೆಟಿವ್ ಮ್ಯಾಗ್ನಿಟ್ಯೂಡ್ ಅಂತ ನೀವೇನಾದರೂ ಸೈನ್ ಕನ್ವೆನ್ಷನ್ ನೆನ್ಪಿಟ್ಕೊಂಡ್ರೆ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅಲ್ಲಿಗೆ ಮುಂದಿನ ಪ್ರಾಬ್ಲಮ್ಗೆ ಹೋಗ್ಬಿಡೋಣ, ಭಾಳ ಹೊತ್ತಾಯಿತು. ಸೊ ಪ್ರಾಬ್ಲಮ್ ನಂಬರ್ 14. ಪ್ರಾಬ್ಲಮ್ ನಂಬರ್ 14 ನೋಡ್ಕೊಳ್ಳಿ. 2 trains A and B of length 400 meter. ಎರಡು ಟ್ರೈನ್ಗಳನ್ನು ಕೊಡ್ತಾರೆ. ಸೊ ಒಂದು ಟ್ರೈನಿನ ಲೆಂತ್ ಎರಡು ಟ್ರೈನಿನ ಲೆಂತ್ ಸೇಮ್ ಇದೆ, 400 ಮೀಟರ್ ಅಂತ ಹೇಳ್ತಾರೆ. ಮೂವಿಂಗ್ ಇನ್ 2 ಪ್ಯಾರಲಲ್ ಟ್ರ್ಯಾಕ್ಸ್, ಎರಡು ಪ್ಯಾರಲಲ್ ಟ್ರ್ಯಾಕ್ಸಲ್ಲಿ ಮೂವ್ ಆಗ್ತಿದ್ದಾವೆ ಅಂತ ಹೇಳ್ತಾನೆ. ವಿತ್ ಯೂನಿಫಾರ್ಮ್ ಸ್ಪೀಡ್ 72 km/h ಇನ್ ದ ಸೇಮ್ ಡೈರೆಕ್ಷನ್. ಎ ಅಹೆಡ್ ಆಫ್ ಬಿ, ಅಂದರೆ ಎ ಮುಂದಿದೆ, ಟ್ರೈನ್ ಬಿ ಹಿಂದಿದೆ. ಓಕೆ, ದ ಡ್ರೈವರ್ ಆಫ್ ಬಿ ಡಿಸೈಡ್ಸ್ ಟು ಓವರ್ಟೇಕ್ ದ ಟ್ರೈನ್ ಎ. ಸೊ ಏನು ಮಾಡ್ತಾನೆ, ಬಿ ಟ್ರೈನ್ನ ಡ್ರೈವರು ಎ ಟ್ರೈನನ್ನು ಓವರ್ಟೇಕ್ ಮಾಡ್ತಾನೆ. ಓಕೆ, ಡಿಸೈಡ್ ಮಾಡ್ತಾನೆ. ಸೊ ಡಿಸೈಡ್ ಮಾಡಿದ ನಂತರ ಆಫ್ಟರ್ ಡಿಸೈಡಿಂಗ್ ಟು ಓವರ್ಟೇಕ್, ಸೊ ಓವರ್ಟೇಕ್ ಮಾಡಲಿಕ್ಕೆ ಟ್ರೈನ್ ಬಿಯ ಡ್ರೈವರು ಡಿಸೈಡ್ ಮಾಡಿದ ನಂತರ, ಸೊ ಈಗ 1 minute.
ಡಿಸೈಡ್ ಮಾಡಿದ ನಂತರ with an acceleration by 1 meter per second square, if after 50 seconds 50 ಸೆಕೆಂಡ್ ಆದ ನಂತರ ಅವನು ಓವರ್ಟೇಕ್ ಮಾಡ್ತಾನೆ. ಅದರರ್ಥ ಅವನು ಹೇಳ್ತಾರೆ, ಇದರಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ, ಹಿ ಓವರ್ಟೇಕ್ಸ್ ಅಂತ ಕೊಟ್ಟಿಲ್ಲ. ಅವನೇನು ಹೇಳ್ತಾರೆ, ದ ಗಾರ್ಡ್ ಆಫ್ ಬಿ ಬ್ರಷಸ್ ಪಾಸ್ ದ ಡ್ರೈವರು ಎ ಅಂತ. ಅಂದರೆ 50 ಸೆಕೆಂಡ್ ಆದ ನಂತರ ಅದು ಓವರ್ಟೇಕ್ ಆಗಿ ಲಾಸ್ಟ್ಗೆ ಗಾರ್ಡ್ ಇರ್ತಾನಲ್ಲ, ಟ್ರೈನ್ ಗಾರ್ಡ್, ಅವನೇನು ಮಾಡ್ತಾನೆ, ಬ್ರಷ್ ಮಾಡ್ತಾನೆ, ಏನನ್ನ ಬಾವುಟ ಆರಿಸ್ತಾನೆ ಅಂತ ಹೇಳಿದ್ದಾರೆ. ಅದರರ್ಥ ಓವರ್ಟೇಕ್ ಮಾಡ್ತಾನೆ 50 ಸೆಕೆಂಡ್ನಲ್ಲಿ ಅಂತ ಅವರ ಅರ್ಥ. ಸೊ ಅಲ್ಲಿಗೆ ದ ಗಾರ್ಡ್ ಆಯ್ತಲ್ಲ, ವಾಟ್ ವಾಸ್ ದ ಒರಿಜಿನಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಹಾಗಾದರೆ ಆ ಎರಡು ಟ್ರೈನ್ಗಳು ನಡುವೆ ಇರ್ತಕ್ಕಂಥ ಒರಿಜಿನಲ್ ಡಿಸ್ಟೆನ್ಸ್ ಎಷ್ಟು ಅಂತ ಅವ್ರ ಪ್ರಶ್ನೆ ಇರುತ್ತೆ. ನೋಡೋಣ ಅದು ಎಷ್ಟು ಏನು ಅಂತ ಹೇಳಿ. ಓಕೆ, ಡೇಟಾ ನೋಡ್ಕೊಳ್ಳಿ ಫಸ್ಟು. ಪ್ರಾಬ್ಲಮ್ ನಂಬರ್ 14. ಸೊ ಒಂದು ಟ್ರೈನ್ ಇಲ್ಲಿದೆ. ಸೊ ಇದರ ಲೆಂತ್ 400 ಮೀಟರ್ ಇದೆ. ದಿಸ್ ಇಸ್ ಟ್ರೈನ್ ಎ ಆ್ಯಂಡ್ ದಿಸ್ ಇಸ್ ದ ಟ್ರೈನ್ ಬಿ ವಿಚ್ ಇಸ್ ಗಾಟ್, ಇಲ್ಲಿ ಬರೀತೇನೆ ಸ್ವಲ್ಪ, ಇದು ಸಣ್ಣದಿರಲಿ. ಓಕೆ, ಎಷ್ಟೋ ಡಿಸ್ಟೆನ್ಸ್ ಎಷ್ಟೋ ಇದೆ ಇಲ್ಲಿ ಇವೆರಡರ ನಡುವೆ. ಸೊ ಇಷ್ಟು ಡಿಸ್ಟೆನ್ಸ್ ಅದು ಟ್ರಾವೆಲ್ ಮಾಡಬೇಕು ಟ್ರೈನ್ ಬಿ ಇದು. ಸೊ ಇದು ಕೂಡ 400 ಮೀಟರ್ ಇದೆ. ಈಗ ವೆಲಾಸಿಟಿ ಆಫ್ ಎ is equals to velocity of B, which is equals to 72 kilometer per hour. ಇನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ 72 ಇಂಟು 3000 ಡಿವೈಡೆಡ್ ಬೈ 3600, 5/18 ಆಗುತ್ತದೆ. ಓಕೆ, 5/18. ಅಲ್ಲಿ 18 1s 18 4s ಆಗುತ್ತೆ, 20 ಮೀಟರ್ ಪರ್ ಸೆಕೆಂಡ್. ಅಲ್ಲಿಗೆ ವೆಲಾಸಿಟಿ ಆಫ್ ಎ, ವೆಲಾಸಿಟಿ ಆಫ್ ಬಿ ಎಷ್ಟು ಅಂದರೆ 20 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಇದಾದ ನಂತರ ಆಕ್ಸಿಲರೇಷನ್ ಕೊಡ್ತಾನೆ. ವಾಟ್ ಈಸ್ ಆಕ್ಸಿಲರೇಷನ್? ಆಕ್ಸಿಲರೇಷನ್ ಈಸ್ ಈಕ್ವಲ್ಸ್ ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಡ್ತಾನೆ. ಸೊ ಟೈಮ್ನ ಕೊಡ್ತಾನೆ. ಸೊ ವಾಟ್ ಈಸ್ ಟೈಮ್? ಸೊ ಟೈಮ್ ಈಸ್ ಈಕ್ವಲ್ಸ್ ಟು 50 ಸೆಕೆಂಡ್ಸ್ ಅಂತ ಹೇಳ್ಕೊಡ್ತಾನೆ. 50 seconds ಅಂತ ಹೇಳ್ಕೊಡ್ತಾನೆ. ಸೊ ದೇರ್ ಫಾರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್. ಆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು ಅಂತ ಕಂಡುಹಿಡಿದ್ಬಿಟ್ರೆ ಎಸ್ಸು, ಸೊ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಿಂದೆ ಇದ್ದ ಅಂತ ಕಂಡುಹಿಡಿರಿ ಅಂತ ಅವ್ರು ಹೇಳಿದ್ದಾರೆ. ಸೊ 50 ಸೆಕೆಂಡ್ ಸಮಯದಲ್ಲಿ ಅವನು ಎಷ್ಟು ದೂರ ಹೋದ ಅಂತ ಗೊತ್ತಾದರೆ ಅಷ್ಟು ಹಿಂದೆ ಇದ್ದ ಅಂತ ನಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ದ ವೆಲಾಸಿಟಿ ಆಫ್ ಎ ಆ್ಯಂಡ್ ವೆಲಾಸಿಟಿ ಆಫ್ ಬಿ ಆರ್ ಈಕ್ವಲ್. Therefore, the relative velocity between A and B is, ಅದನ್ನು ಫಸ್ಟ್ ಕಂಡುಹಿಡಿಯೋಣ, ಆಮೇಲೆ ನಮಗೆ ಸೊ ಡಿಸ್ಟೆನ್ಸ್ನ ಕಂಡುಹಿಡಿಯೋಣ. Therefore, to find so yes, okay, we have to find V naught. V naught ಅಂದರೆ ಇನಿಷಿಯಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So that initial velocity is the relative velocity of the train B with respect to A. And that relative velocity is written like this, VB minus VA. So VB minus VA. So both are moving in positive direction, positive x-axis. The sign convention is positive and positive. Just simply write the magnitudes. 20 meters per second minus 20 meters per second is 0. That is the initial ವೆಲಾಸಿಟಿ. ನಮಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತಾಯಿತು, ಟೈಮ್ ಗೊತ್ತಿದೆ, ಆಕ್ಸಿಲರೇಷನ್ ಗೊತ್ತಿದೆ, ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅಂತ ಕಂಡುಹಿಡಿದ್ಬಿಟ್ರೆ ಅಷ್ಟು ಹಿಂದೆ ಇತ್ತು ಟ್ರೈನ್ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಓಕೆ, ಇಫ್ ಯು ಫೈಂಡ್, ಇಫ್ ಅದೇನು ಬರೆಯೋದು ಬೇಡ ಅಂತ ಅಂದ್ಕೊಳ್ತೀನಿ. ಸೊ ದೇರ್ ಫಾರ್ ದ ಡಿಸ್ಟೆನ್ಸ್ the train B traveled is S is equals to V naught T plus half AT square ಅಂತ ಹೇಳ್ಬೋದು. The distance traveled by the train B ಅಂತನಾದ್ರೂ ಬರ್ಕೊಳ್ಳಿ. This distance the train B was behind is ಅಂತನಾದ್ರೂ ಬರ್ಕೊಳ್ಳಿ. Was behind is ಅದೇ ಬೆಟರ್ ಅನ್ಸುತ್ತೆ. ಕ್ವಶನ್ ಏನು ಕೇಳಿದರೆ ಅದೇ ಥರ, was behind A
ಈಸ್ ಅಂತ. ಸೊ ಅಲ್ಲಿಗೆ ಎಸ್ ಇಸ್ ಈಕ್ವಲ್ಸ್ ಟು ವಿ ನಾಟ್ ಗೊತ್ತಿದೆ ನಿಮಗೆ, ವಿ ನಾಟ್ ಝೀರೋ ಇಂಟು ಎನಿಥಿಂಗ್ ಇಸ್ ಝೀರೋ ಪ್ಲಸ್ ಹಾಫ್ ಎ ಅಂದರೆ 1 ಟಿ ಸ್ಕ್ವೇರ್ ಅಂದರೆ 50 ಇಂಟು 50. ಸೊ 50 ಇಂಟು 50, ಸೊ 25 is 2 ones are 2, 25 is 50. 50 into 25 is 1250 meter. So that is the distance the train B was behind the train A. ಅರ್ಥ ಆಯ್ತಾ? ಅದೇ ಫಾರ್ಮುಲಾಸ್ಗಳು ಅವೇ ಥರ ಡೇಟಾ. ಸೊ ಸ್ವಲ್ಪ ಬದಲಾವಣೆ ಮಾಡಿ ನಿಮಗೆ ಕೇಳ್ತಾರೆ. ಆ ಸ್ವಲ್ಪ ಬದಲಾವಣೆ ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕಾಗತ್ತೆ. ಹಾಗಾಗಿ ನೀವು ಡೇಟಾ ಬರ್ಕೊಳ್ಬೇಕಾದ್ರೆ ಒಂದು ವಿಸ್ತಾರವಾಗಿ ವಿಸ್ತೃತ ಡೇಟಾನ ನೀವು ಬರ್ಕೋಬೇಕಾಗತ್ತೆ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಓಕೆ, ಸೊ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, problem number 15. On a 2-lane road, car A is traveling with a speed of 36 km per hour, and two cars B and C approaches A from opposite direction with a speed of 54 km per hour. At a certain instance, when the distance AB is equals to AC, both being 1 kilometer, B decides to overtake A before C does. The minimum acceleration of car B is required to avoid an accident is ಅಂತೇಳಿ. ಸೊ ಇದನ್ನ ಪ್ರಶ್ನೆ ಯಾವ ರೀತಿ ಇದೆ ಅಂತ ಅಲ್ಲಿ ಬರೆದು ತೋರಿಸಿದ್ರೆ ಅರ್ಥ ಆಗುತ್ತೆ ನಿಮಗೆ. ಓಕೆ, ನಾನು ಹೇಳಿದ್ರೆ ಗೊತ್ತಾಗಲ್ಲ. ಸೊ ಬರೀತೀನಿ ನೋಡಿ, ಪ್ರಾಬ್ಲಮ್ ನಂಬರ್ 15. ಈಗ ಒಂದು ಕಾರ್ ಇದೆ. ಸೊ ದ ಕಾರ್ ಎ is that this is car A and it is moving with a speed of velocity of car A is given. What is the velocity of car A? So that is, they have given 36 km per hour. So 36 km per hour. Okay, and two other cars, in ಎರಡು ಕಾರ್ಗಳು ಇದ್ದಾವೆ. So they are approaching this car A in opposite direction. ಅದರರ್ಥ ಈ ಕಾರ್ ಎಗೆ ಆ ಎರಡು ಉಳಿದಿದ್ದಂಥ ಕಾರ್ಗಳು ಅಪ್ರೋಚ್ ಆಗ್ತಿದ್ದಾವೆ. ಯಾವ ರೀತಿ ಅಪ್ರೋಚ್ ಆಗ್ತಿದ್ದಾವೆ? ಅಪೋಸಿಟ್ ಡೈರೆಕ್ಷನಲ್ಲಿ ಅಪ್ರೋಚ್ ಆಗ್ತಿದೆ. ಹಾಗಾದರೆ ಈ ಕಡೆಯಿಂದ ಒಂದು ಕಾರ್ ಬರುತ್ತೆ, ಈ ಕಡೆಯಿಂದ ಒಂದು ಕಾರ್ ಬರುತ್ತೆ ಅನ್ನೋದು ಅರ್ಥ. ಸೊ ಅಲ್ಲಿಗೆ ಇಲ್ಲಿ ಒಂದು ಕಾರ್ ಬರೀತಾನೆ. ಐ ವಿಲ್ ಟೇಕ್ ದಿಸ್ ಆಸ್ the car C, okay, and I will take another car, this as B. ಈ ಕಾರು ಈ ಕಡೆಗೆ ಮೂವ್ ಆಗ್ತಿದೆ. This car is moving in this direction and C is moving in this direction and B is also moving in this direction. But the velocity of C is 54 km per hour. Similarly, the velocity of B is also 54 km per hour. ಈಗ ಯಾವುದೋ ಒಂದು ಹೇಳ್ತಾರೆ, ಯಾವುದೋ ಒಂದು ಇನ್ಸ್ಟೆನ್ಸ್ನಲ್ಲಿ ಎ ಬಿ ಮತ್ತು ಎ ಸಿ ಒಂದೇ ಆಗುತ್ತೆ. ಒಂದೇ ಅಂದರೆ ಎಷ್ಟು? ಸಪೋಸ್ 1 ಕಿಲೋಮೀಟ್ರ್, ಎಯಿಂದ ಬಿಗೆ ಎಯಿಂದ ಸಿ 1 ಕಿಲೋಮೀಟ್ರ್ ಆದರೆ ಬಿಯಿಂದ ಎಗೆ ಕೂಡ 1 ಕಿಲೋಮೀಟ್ರ್, ಅಂದರೆ ಒಂದೇ ದೂರದಲ್ಲಿ ಬಂದು ನಿಂತ್ಕೊಂಡಿದ್ದಾವೆ ಎರಡು ಕಾರ್ ಅಂತ ಹೇಳ್ತಾನೆ. Okay, AB is equals to 1 kilometer. Similarly, AC is also is equals to 1 kilometer. We know that they have given VB is equals to VC is equals to 54 kilometer per hour. ನೋಡಿ, ಈ ಸಂದರ್ಭದಲ್ಲಿ ಏನಾಗಬೇಕು ಆ್ಯಕ್ಚುಲಿ? ಓಕೆ, ಇದು ಒಂದೇ ವೆಲಾಸಿಟಿನಲ್ಲಿ ಬರ್ತಾ ಇದೆ, ಇದು ಒಂದೇ ವೆಲಾಸಿಟಿನಲ್ಲಿ ಬರ್ತಾ ಇದೆ, ಇದು ಎಷ್ಟು ವೆಲಾಸಿಟಿನಲ್ಲಿ ಹೋಗ್ತಾ ಇದೆ. ಸೊ ಒಂದೇ ಡಿಸ್ಟೆನ್ಸ್ನಲ್ಲಿ ಇದಾವೆ. ಸೊ ಒಂದೇ ಡಿಸ್ಟೆನ್ಸು ಒಂದೇ ವೆಲಾಸಿಟಿ ಇದ್ದಾಗ ಎರಡು ಏನಾಗ್ತವೆ? ಕ್ಲ್ಯಾಶ್ ಆಗುತ್ತೆ. ಓವರ್ಟೇಕ್ ಮಾಡಬೇಕಾದ್ರೆ ಕ್ಲ್ಯಾಶ್ ಆಗುತ್ತೆ, ಯಾಕಂದರೆ ಅದು ಡಬಲ್ ರೋಡ್ ಅಷ್ಟೇ. ಸೊ ಇದು ಸೈಡು ಓವರ್ಟೇಕ್ ಮಾಡೋಕ್ಕೆ ಜಾಗ ಇರುತ್ತೆ, ಇದು ಕ್ರಾಸ್ ಆಗೋಕ್ಕೆ ಜಾಗ ಇರುತ್ತೆ. ಎರಡು ಒಂದೇ ಸಮಯಕ್ಕೆ ಬರೋದ್ರಿಂದ ಕ್ಲ್ಯಾಶ್ ಆಗುತ್ತೆ. ಈ ಕ್ಲ್ಯಾಶನ್ನು ತಪ್ಪಿಸೋದಕ್ಕೆ ಬಿ ಅನ್ನೋನು ಎಷ್ಟು ಆಕ್ಸಿಲರೇಷನಿಂದ ಪಾಸ್ ಆದರೆ, ಇಫ್ ಬಿ ವಾಂಟ್ಸ್ ಟು ಕ್ರಾಸ್ ಓವರ್ಟೇಕ್ ದಿಸ್ ಕಾರ್, ಓಕೆ, ವಾಟ್ ಶುಡ್ ಬಿ ದಿ ಆಕ್ಸಿಲರೇಷನ್? ಎಷ್ಟು ಆಕ್ಸಿಲರೇಷನ್ ಕೊಟ್ಟರೆ
ಅವನು ಈ ಕಾರ್ನ ಕ್ರಾಸ್ ಮಾಡ್ತಾನೆ ವಿತೌಟ್ ಆಕ್ಸಿಡೆಂಟ್, ಯಾವುದೇ ಆಕ್ಸಿಡೆಂಟ್ ಇಲ್ದಲೇ ಅಂಥೇಳಿ ಅವರ ಪ್ರಶ್ನೆ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಪ್ರಶ್ನೆ ಅವ್ರು ಕೇಳಿರೋದು ಆಕ್ಸಿಲರೇಷನ್ ಆಫ್ ಬಿ ಈಸ್ ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್. ನೋಡಿ, ಆಕ್ಸಿಲರೇಷನ್ ಆಫ್ ಬಿ ಡೈರೆಕ್ಟಾಗಿ ಕಂಡುಹಿಡಿಯೋಕ್ಕೆ ನಮಗೆಲ್ಲ ಎಲಿಮೆಂಟ್ಸ್ ಇಲ್ಲ. ಸೊ ಆಕ್ಸಿಲರೇಷನ್ ಆಫ್ ಬಿ ಕಂಡುಹಿಡಿಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಲೇಟಿವ್ ವೆಲಾಸಿಟಿ ಆಫ್ ಎ ಆ್ಯಂಡ್ ಸಿ. ಯಾಕೆಂದರೆ ಈ ಬಿ ಓವರ್ಟೇಕ್ ಮಾಡೋದಕ್ಕೆ ಎಷ್ಟು ಆಕ್ಸಿಲರೇಷನ್ ಬೇಕು ಅಂದರೆ ಫಸ್ಟ್ ನಾವು ಇವೆರಡರ ರಿಲೇಟಿವ್ ವೆಲಾಸಿಟಿ ಕಂಡುಹಿಡಿಬೇಕು. ಓಕೆ, ರಿಲೇಟಿವ್ ವೆಲಾಸಿಟಿ ಕಂಡುಹಿಡಿದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಟೈಮ್ ದೇ ವಿಲ್ ಮೀಟ್. ರಿಲೇಟಿವ್ ವೆಲಾಸಿಟಿ ಗೊತ್ತಾದರೆ ಯಾವಾಗ ಮೀಟ್ ಆಗ್ತವೆ ಅಂತ ಗೊತ್ತಾಗುತ್ತೆ. If we calculate what is the time they will meet, then we will calculate what is the distance traveled by A. So distance ಎಷ್ಟು travel ಆಗಿದೆ. So distance ಎಷ್ಟು A travel ಆಗಿದೆ ಅಂತ ನಾವು ಕಂಡುಹಿಡಿದ್ರೆ we can calculate total distance, and total distance, velocity and time. They have given time, t is equals to we have found time ಕಂಡುಹಿಡಿದಿರ್ತೀವಿ. ಸೊ ಟೈಮ್ ಗೊತ್ತಿದೆ, ಸೊ ಡಿಸ್ಟೆನ್ಸ್ ಗೊತ್ತಿದೆ, ವೆಲಾಸಿಟಿ ಗೊತ್ತಿದೆ. ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಟೋಟಲ್ ಆಕ್ಸಿಲರೇಷನ್ ನಾವೇನು ಮಾಡ್ಬೋದಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ ಟು ಕ್ಯಾಲ್ಕುಲೇಟ್ ದ ಆಕ್ಸಿಲರೇಷನ್ ಆಫ್ ಬಿ. ಒಂದು ಸ್ವಲ್ಪ ಟಿಪಿಕಲ್ ಪ್ರಾಬ್ಲಮ್ ಅಂತ ಅನಿಸುತ್ತೆ, ಬಟ್ ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭನೇ ಲೆಕ್ಕ ಇದೆ. ಓಕೆ, ಸೊ 3 ಕಾರುಗಳಿದೆ, 2 ಲೇನಲ್ಲಿ ಅಂದರೆ ಒಂದೇ ರೋಡ್ನಲ್ಲಿ ಸಂಚರಿಸ್ತಾ ಇದೆ. ಎ ಅನ್ನೋದು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ಗೆ ಹೋಗ್ತಿದೆ, ಸಿ ಅನ್ನೋದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ಬಿ ಅನ್ನೋದು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಬಿ ಇವೆರಡು ಬಿ ಎ ಮತ್ತು ಎ ಸಿ ಮತ್ತು ಎ ಬಿ ಒಂದೇ ಡಿಸ್ಟೆನ್ಸ್ ಇದೆ, 1 ಕಿಲೋಮೀಟ್ರ್. ಬಿ ಕಾರ್ಗೆ ಸಿ ಕಾರ್ಗೆ ಒಂದೇ ವೆಲಾಸಿಟಿ ಇದೆ. ಈಗ ಅವೆರಡೂ ಒಂದೇ ಸಮಯಕ್ಕೆ ಬಂದು ಇಲ್ಲಿ ಸೇರ್ತಾವೆ. ಆ ಒಂದೇ ಸಮಯಕ್ಕೆ ಬಂದು ಸೇರಿದಲೆ ಆಕ್ಸಿಡೆಂಟ್ ಆಗ್ದಲೆ ಬಿ ಅನ್ನೋ ಕಾರು ಇದನ್ನ ಓವರ್ಟೇಕ್ ಮಾಡಬೇಕಾದ್ರೆ ಬಿಗೆ ಎಷ್ಟು ಆಕ್ಸಲರೇಷನ್ ಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ವಾಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಆಫ್ ದಿಸ್ ಕಾರ್ಸ್ ಎ ಸಿ? ಸೊ ವಾಟ್ ಈಸ್ ದ ಟೈಮ್ ಟೇಕನ್ ಬೈ ದ ಕಾರ್ ಎ ಟು ಮೀಟ್ ದ ಸಿ, ಆ್ಯಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್ ಎ ಇನ್ ದಟ್ ಟೈಮ್, ಆ್ಯಂಡ್ ದೆನ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಟೋಟಲ್ ಡಿಸ್ಟೆನ್ಸ್. ಈ ಟೈಮ್ನಲ್ಲಿ ಇಷ್ಟು ದೂರ ಬಂದಿದೆ ಅಂದರೆ ಸೊ ಇಲ್ಲಿಂದ ಎಷ್ಟು ದೂರ ಇದೆ, ಟೋಟಲ್ ದೂರ ಗೊತ್ತಾಗುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್, ವೆಲಾಸಿಟಿ, ಟೈಮ್, we can calculate the acceleration. Okay, so first let us calculate velocity of A with respect to C. Relative velocity of A with respect to C calculate ಮಾಡಿ. So VAC calculate ಮಾಡಬೇಕಾದ್ರೆ ಓಕೆ, VAC ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಇಸ್ VA minus VC. So VA minus VC. What is VA? VA is given, that is 36 km per hour. So 36 km per hour na ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ಸೊ 36 into 5/18. So that becomes, ಇಲ್ಲಿ ಈ ಕಡೆ ಬರೆದ್ಬಿಡೋಣ. ಸೊ ಇಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ ಫಸ್ಟು. ಸೊ ವೆಲಾಸಿಟಿ ಆಫ್ ಎ ಇಸ್ 36 into 5/18. ಸೊ 18 1s 18 2s. ಅಲ್ಲಿಗೆ ವೆಲಾಸಿಟಿ ಆಫ್ ಎ ಇಸ್ 10 meter per second. Similarly, the velocity of B, velocity of C is equal. So that is 54 divided into 5/18. So 18 1s 18 3s, 5 3s 15 meter per second. So that is the velocity of B and C. So ಹಾಗಾದರೆ velocity of A ನಮಗೆ ಗೊತ್ತಾಗಿದೆ ಎಷ್ಟು ಅಂದರೆ 20 ಎಷ್ಟದ 10 meter per second minus what is the velocity of C? Velocity of C ಎಷ್ಟಿದೆ 15 meter per second, moving in the negative x axis, ಅಲ್ಲಿಗೆ minus 15 meter per second, totally 25 meter per second. So that is the velocity between relative velocity between A and C.
Therefore, if you find the relative velocity between A and C, then we can calculate the time because we know the distance. So second one, the time they meet, ದೇ ಅಂದರೆ ಅವರು ಎ ಆ್ಯಂಡ್ ಸಿ, ಆ ಕಾರ್ಗಳು ಯಾವಾಗ ಮೀಟ್ ಆಗಬಹುದು ಅಂತ ಹೇಳಿದ್ರೆ, ಸೊ ಟೈಮ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಎ ಸಿ, relative velocity of AC. Distance is 1000 meter divided by relative velocity of A with respect to C is 25 meter per second. So I'll get 1s are 40s, I'll get 40 seconds. ನಮಗೆ ಗೊತ್ತಾಗ್ತಾ ಇದೆ ಎ ಕಾರು ಸಿ ಕಾರು ಇದೇ ರಿಲೇಟಿವ್ ವೆಲಾಸಿಟಿನಲ್ಲಿ ಮೂವ್ ಆದರೆ 40 ಸೆಕೆಂಡ್ಗೆ ಈ ಎರಡು ಕಾರುಗಳು ಮೀಟ್ ಆಗ್ತವೆ. ಅದರರ್ಥ ಈ 40 ಸೆಕೆಂಡ್ ಒಳಗಾಗಿನೇ ಬಿ ಅನ್ನೋ ಕಾರ್ ಏನು ಮಾಡಬೇಕಾಗಿದೆ, ಓವರ್ಟೇಕ್ ಮಾಡಬೇಕಾಗಿದೆ ಅನ್ನೋದು ನಮಗೆ ಗೊತ್ತಾಯಿತು ಟೈಮ್. ಓಕೆ, ಈಗ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕು. ಈ 40 ಸೆಕೆಂಡ್ಗಳಲ್ಲಿ ಈ ಎ ಕಾರು ಎಷ್ಟು ಮುಂದೆ ಹೋಗಿರುತ್ತೆ, ಸೊ ಇದಕ್ಕೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಈ ಬಿ ಅನ್ನೋ ಕಾರು 1 ಕಿಲೋಮೀಟರ್ ಹಿಂದಿದೆ ಈಗಾಗಲೇ. ಎ ಅನ್ನೋ ಕಾರ್ 40 ಸೆಕೆಂಡಲ್ಲಿ ಇಷ್ಟು ದೂರ ಹೋಗಿದೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಆಗುತ್ತೆ, ಅಷ್ಟು ಡಿಸ್ಟೆನ್ಸ್ನ ಮೂವ್ ಆಗಬೇಕು 40 ಸೆಕೆಂಡಲ್ಲಿ, ಅಂದರೆ ಎಷ್ಟು ಆಕ್ಸಿಲರೇಷನ್ ಬೇಕು ಅಂತ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಲ್ಲಿಗೆ ಕ್ವಶನ್ ನಂಬರ್ 3, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಯಾವ ಕಾರ್ ಅದು, ಎ ಇನ್ 40 ಸೆಕೆಂಡ್ಸ್, 40 ಸೆಕೆಂಡಲ್ಲಿ ಎಷ್ಟು ದೂರ ಹೋಯಿತು ಕಾರ್ ಎ ಅನ್ನೋದನ್ನು ನಾವೀಗೇನು ಮಾಡಬೇಕಾಗಿದೆ, ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅದಕ್ಕೆ ಫಾರ್ಮುಲಾ ಮಾಮೂಲಿ ಎಸ್ ಇಸ್ ಈಕ್ವಲ್ಸ್ ಟು ಯಾವ ಫಾರ್ಮುಲಾ ತೆಗೆದುಕೊಳ್ತೀರಿ, ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ತೊಗೊಳ್ತೀರಾ. ಸೊ ಬೆಟರ್ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ, ಅಂದರೆ ಯು ಟಿ ಅಂದರೆ ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಓಕೆ, ಸೊ ಬಟ್ ಇಲ್ಲಿ ಆಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು 0. ಯಾಕೆ, ಸೊ ಇಟ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟ್ಯಾಂಟ್ ವೆಲಾಸಿಟಿ. ದ ಕಾರ್ ಎ is moving with constant velocity, car C is moving constant velocity, so there is no increase in velocity, therefore acceleration is 0. Therefore S is equals to V naught. V naught ಅಂದರೆ ನಮಗೆ ಗೊತ್ತಿದೆ, what is V naught? So V naught is 10 meter per second, and what is time is 40 second, totally 400 meter. ಅದರ ಅರ್ಥ 40 ಸೆಕೆಂಡ್ನಲ್ಲಿ ಕಾರ್ ಎ ಎಷ್ಟು ದೂರ ಹೋಗಿದೆ, 400 ಮೀಟರ್ ಹೋಗಿದೆ, 400 ಮೀಟರ್. ಸೊ 400 ಮೀಟರ್ ಹೋಗಿದೆ. ಈಗ ಟೋಟಲ್ ಡಿಸ್ಟೆನ್ಸ್ ದ ಕಾರ್ ಬಿ ಹ್ಯಾವ್ ಟು ಟ್ರಾವೆಲ್, ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ವೆಶನ್ 4, ಟೋಟಲ್ ಡಿಸ್ಟೆನ್ಸ್ ಕಾರ್ ಬಿ ಹ್ಯಾಸ್ ಟು ಟ್ರಾವೆಲ್ ಈಸ್ 1000, ಫಸ್ಟೇ ಇತ್ತು 1000 ಮೀಟರ್ ಪ್ಲಸ್ 400 ಮೀಟರ್, ಟೋಟಲಿ 1400 ಮೀಟರ್ ಈಸ್ ದ ಡಿಸ್ಟೆನ್ಸ್ ದ ಕಾರ್ ಬಿ ಹ್ಯಾಸ್ ಟು ಟ್ರಾವೆಲ್. ಅಲ್ಲಿಗೆ ಎಷ್ಟು ಟ್ರಾವೆಲ್ ಮಾಡಬೇಕಾಗಿದೆ ಕಾರ್ ಬಿ ಓವರ್ಟೇಕ್ ಮಾಡೋದಕ್ಕೆ, ಏನ 40 ಸೆಕೆಂಡ್ನಲ್ಲಿ 400 ಹೋಗಿದೆ. ಮುಂಚೆ 1 ಕಿಲೋಮೀಟ್ರ್ ಇತ್ತು, 1 ಕಿಲೋಮೀಟ್ರ್ ಪ್ಲಸ್ 400 ಮೀಟರ್ ಅಂದರೆ 1400 ಮೀಟರ್ ಟ್ರಾವೆಲ್ ಮಾಡಬೇಕಾಗಿದೆ. ಎಷ್ಟು ಸೆಕೆಂಡ್ನಲ್ಲಿ, 40 ಸೆಕೆಂಡ್ನಲ್ಲಿ. ಸೊ ಹಾಗಾದರೆ ಇದರ ಆಕ್ಸಿಲರೇಷನ್ ಎಷ್ಟಿರಬೇಕು ಅಂತ ನೋಡಿದ್ರೆ, ಸೊ ದ್ಯಾಟ್ ಈಸ್ ದ ಫೈನಲ್ ಆನ್ಸರ್ ಫಾರ್ ಅವರ್ ಕ್ವೆಶನ್. ಸೊ ಆಕ್ಸಿಲರೇಷನ್, ದೇರ್ಫೋರ್ ಆಕ್ಸಿಲರೇಷನ್ ಆಫ್ ಬಿ ಟು ಟ್ರಾವೆಲ್ 1400 meter in 40 seconds is, okay, so ಅಲ್ಲಿಗೆ S is equals to V naught T plus half A T square ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಲ್ಲಿಗೆ ವಾಟ್ ಈಸ್ V naught, S ಗೊತ್ತಿದೆ ನಮಗೆ, ವಾಟ್ ಈಸ್ S, 1400 ಪ್ಲಸ್ ವಾಟ್ ಈಸ್ V naught, V naught ಎಷ್ಟಿದೆ, ಇನಿಷಿಯಲ್ ವೆಲಾಸಿಟಿ ಆಫ್ ದ ಕಾರ್ ಬಿ ತಗೋಬೇಕಿಲ್ಲಿ. ಸೊ ವಾಟ್ ಈಸ್ ದ್ಯಾಟ್, 15 into what is the time, 40 seconds plus half, what is the acceleration required ಅದು ನಮಗೆ ಗೊತ್ತಿಲ್ಲ, T ಸ್ಕ್ವೇರ್ ಅಂದರೆ 40 ಸ್ಕ್ವೇರ್, ಈ ಥರ ಆಗುತ್ತೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ. ಅಲ್ಲಿಗೆ ಫೈನಲಿ 1400
is equals to 1540s ಅಂದರೆ so that is equals to 600 plus 40 square ಅಂದರೆ 1600 divided by 2 ಅಂದರೆ 800 a ಆಗುತ್ತೆ. ಸೊ ಅಲ್ಲಿ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಫೈನಲಿ a is equals to 1 meter per second square ಬರುತ್ತೆ. ಓಕೆ 1 meter per second square. ಸೊ ಲೆಕ್ಕನ ಶಾರ್ಟ್ಕಟಲ್ಲೂ ಕೂಡ ಮಾಡ್ಬೋದು. ನಾನು ನಿಮಗೆ ಡೀಟೇಲ್ಡಾಗಿ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಈ ಥರ ಪ್ರಾಬ್ಲಮ್ಗಳನ್ನು ಡಿವೈಡ್ ಮಾಡಿ ನಿಮಗೆ ಕೊಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಹಾಗಾಗಿ ನೀವು ಕಂಪ್ಲೀಟ್ ಕಾನ್ಸೆಪ್ಟನ್ನು ಪ್ರೊಸೀಜರ್ ವೈಸ್ ಕಲೀಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಡೀಟೇಲ್ಡಾಗಿ ಮಾಡಿದ್ದೇನೆ. ಅರ್ಥ ಆಗ್ತಿದೆಯಾ? ಅವ್ರು ಕೊಟ್ಟಿರುವ ಪ್ರಶ್ನೆ ತುಂಬ ಸರಳವಾಗಿದೆ. ಸೊ ಅದನ್ನ ಉತ್ತರ ಮಾಡೋದು ಅಂದರೆ ಉತ್ತರ ಮಾಡಲಿಕ್ಕೆ ನಾವು ಏನೇನು ಬೇಕು ಅಂಥೇಳಿ ಫಸ್ಟು ಡೇಟಾನಲ್ಲಿ ಬರ್ಕೊಂಡ್ರೆ ಇಟ್ ಈಸ್ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಕ್ಟೀಸ್ ಆದಮೇಲೆ ನೀವು ಬೇಕಾದರೆ ಶಾರ್ಟ್ಕಟ್ನಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ. ಬಟ್ ಪ್ರಾಕ್ಟೀಸ್ ಆಗೋದಕ್ಕಿಂತ ಮುಂಚೆ ಈ ರೀತಿಯೇ ಡೀಟೇಲ್ಡಾಗಿ ಸಾಲ್ವ್ ಮಾಡೋದನ್ನು ಕಲಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 16. ಓಕೆ, a bullet is moving with a velocity 100 meter per second, strikes a wooden plank and penetrate the plank to a depth of 20 centimeter before it coming to stop. Calculate the average retardation of the bullet while passing through the plank ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್. ಕ್ವೆಶನ್ ನಂಬರ್ 16. ಒಂದು ಬುಲೆಟ್ ಇದೆ. ಈ ಬುಲೆಟ್ ಏನು ಮಾಡಿದೆ, ಫೈರ್ ಮಾಡಿದರೆ ಈ ವುಡನ್ ಪ್ಲ್ಯಾಂಕ್ ಒಳಗಡೆ ಹೋಗಿದೆ. ಸೊ ವುಡನ್ ಪ್ಲ್ಯಾಂಕ್ ಒಳಗಡೆ ಎಷ್ಟು ದೂರ ಚಲಿಸಿದೆ ಅಂದರೆ 20 ಸೆಂಟಿಮೀಟ್ರಷ್ಟು ದೂರ ಇದೇನು ಮಾಡಿದೆ, ಚಲಿಸಿದೆ. ಇಲ್ಲಿ ಬಂದು ಸ್ಟಾಪ್ ಆಗಿದೆ. ಓಕೆ, ಸ್ಟಾಪ್ ಆಗಿದೆ. ಇಲ್ಲಿ ಬಂದು ಸ್ಟಾಪ್ ಆಗಿದೆ ಬುಲೆಟ್. ಓಕೆ, ಹಾಗಾದರೆ ಇದರ ಇನಿಷಿಯಲ್ ವೆಲಾಸಿಟಿ 100 ಮೀಟರ್ ಪರ್ ಸೆಕೆಂಡ್ ಇದ್ದಾಗ ಇದು ಸ್ಟ್ರೈಕ್ ಮಾಡಿ 20 ಸೆಂಟಿಮೀಟ್ರು ಅಂದರೆ ಸೊ ಇದರ ಡಿ ಆಕ್ಸಲರೇಷನ್, ನೆಗೆಟಿವ್ ಆಕ್ಸಲರೇಷನ್ ಎಷ್ಟು? ವಾಟ್ ಈಸ್ ದ ನೆಗೆಟಿವ್ ಆಕ್ಸಲರೇಷನ್ ಅಂಥೇಳಿ ಅವರ ಪ್ರಶ್ನೆ ಇದೆ. ಓಕೆ, ಸೊ ಅಲ್ಲಿಗೆ ಫೈನಲಿ ಇದರ ವೆಲಾಸಿಟಿ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಫೈನಲಿ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು 0. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್. ಸೊ ಅಲ್ಲಿಗೆ ವಿ ನೋ ದ್ಯಾಟ್ ನಮಗೆ ಫಾರ್ಮುಲಾ ಗೊತ್ತಿದೆ. ಟು ಫೈಂಡ್ minus a, so we have to use the formula v square is equals to v naught square plus 2as. ಅಲ್ಲಿಗೆ ಇದು 0 ಆಗಿರುತ್ತೆ. ಮೈನಸ್ v naught square divided by 2s is equals to a. ಅಲ್ಲಿಗೆ a is equals to minus v naught square. v naught ಎಷ್ಟಿದೆ, 100 to the power of 2 divided by 2 into 2 into 10 power minus 2. So 20 centimeter ಅಂದರೆ ಸೊ 20 into 10 power minus 2 ಆಗುತ್ತೆ, ಅಥವಾ 2 into 10 power minus 1 ಆಗುತ್ತೆ, minus 1 ಆಗುತ್ತೆ. ಸೊ ಅಲ್ಲಿಗೆ ಸಾಲ್ವ್ ಮಾಡಿದ್ರೆ 2 2s are 4. ಓಕೆ, a is equals to minus 10 to the power of 4 into 1 by 2 to the power of 1 by 4 into 10 power minus 1 ಆಗುತ್ತೆ. ಸೊ 10 power minus 1 ಮೇಲೆ ಹೋದರೆ 10 power plus 1 ಆಗುತ್ತೆ. ಸೊ ಅಲ್ಲಿಗೆ 1 by 4 ಅಂದರೆ 0.25 into 10 power 4 plus 1 ಅಂದರೆ 5 ಆಗುತ್ತೆ, ಮೈನಸ್. ಅಥವಾ ಇದನ್ನು ಹಿಂಗೆ ಬರಿಬೋದು, minus 2.5 into 10 power 4 meter per second square. So this is how we have calculated the negative acceleration, or what you can say retardation, so for this data. Okay, so next problem ge hogona. Problem number 17.
So a stone falls freely from rest. The total distance covered by it in the last second of its motion is equals to the distance covered by it in the first 3 seconds of its motion. How long the stone will remain in the air? ಆ ಪ್ರಾಬ್ಲಮ್ ಈ ಥರ ಇದೆ ನೋಡ್ಕೊಳ್ಳಿ, ಡೇಟಾದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸ್ಟೋನ್ ಮೇಲಿಂದ ನೆಲದ ಮೇಲೆ ಬಿದ್ದಿದೆ, ಒಂದು ಕಲ್ಲು, ಓಕೆ, ಸ್ಟೋನ್. ಇದು ಮೊದಲ 3 ಸೆಕೆಂಡ್ನಲ್ಲಿ 3 ಸೆಕೆಂಡ್ನಲ್ಲಿ. ಸೊ ಇದರ ಜರ್ನಿ ಎಷ್ಟಿದೆ? ಓಕೆ, ಲೆಟ್ ಅಸ್ ಸೇ ದಟ್ ಜರ್ನಿ ಈಸ್ x3. ಓಕೆ, x3. ಓಕೆ, x3 ಅಂತ ಅಂದ್ಕೊಳ್ಳೋಣ. ಸೊ ಈ ಜರ್ನಿ ಏನಿದೆ x3 ಅವ್ರು ಕೊಟ್ಟಿರೋ ಪ್ರಕಾರ x3 ಈಸ್ ಈಕ್ವಲ್ಸ್ ಟು xn. ಅಂದರೆ ಲಾಸ್ಟ್ ಸೆಕೆಂಡ್ನಲ್ಲಿ, ಲಾಸ್ಟ್ ಸೆಕೆಂಡ್ ಅಂದರೆ ದಟ್ ಈಸ್ nth ಸೆಕೆಂಡ್. ಈ nth ಸೆಕೆಂಡ್ನಲ್ಲಿ ಎಷ್ಟು ಚಲಿಸಿದೆಯೋ ಲಾಸ್ಟ್ ಸೆಕೆಂಡ್ನಲ್ಲಿ ಅಷ್ಟನ್ನು ಈ 3 ಸೆಕೆಂಡ್ನಲ್ಲಿ ಚಲಿಸಿದೆ ಅದು ಅಂಥೇಳಿ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಫಸ್ಟ್ 3 ಸೆಕೆಂಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್. ಹಾಗಾದರೆ ವಾಟ್ ಈಸ್ n ಅಂದರೆ ಟೈಮ್, ಎಷ್ಟು ಟೈಮ್ ಅದು ಏರ್ನಲ್ಲಿ ಇತ್ತು, ಎಷ್ಟು ಸೆಕೆಂಡ್ಗಳು ಅಂತ ಅವ್ರು ಕೇಳಿದ್ದಾರೆ. ದೇರ್ ಫಾರ್ ಸೊ x3 ವಿ ನೋ ದ್ಯಾಟ್, ಸೊ ಟು ಅಥವಾ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 3 ಸೆಕೆಂಡ್, ಅಂದರೆ ಫಸ್ಟ್ 3 ಸೆಕೆಂಡ್. ಫಸ್ಟ್ 3 ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು ನಮಗೆ. ಯಾಕಂದರೆ ಇನಿಷಿಯಲ್ ವೆಲಾಸಿಟಿ ಈಸ್ 0 ಇದೆ. ಓಕೆ, ಸೊ ಟೈಮ್ ಕೊಟ್ಟಿದ್ದಾರೆ, ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್. ಆ್ಯಸ್ ವಿ ನೋ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ಹಾಗಾಗಿ ಫಸ್ಟ್ 3 ಸೆಕೆಂಡ್ನಲ್ಲಿ ಎಷ್ಟು ಟ್ರಾವೆಲ್ ಮಾಡಿದೆ ಅಂತ ಫಸ್ಟ್ ಕಂಡುಹಿಡ್ಕೊಂಬಿಡೋಣ. ಆಮೇಲೆ nth ಸೆಕೆಂಡ್ನಲ್ಲಿ ಇಷ್ಟೇ ಟ್ರಾವೆಲ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ nth ಸೆಕೆಂಡ್ ಈಸ್ ಈಕ್ವಲ್ಸ್ ಟು ಇಲ್ಲೇನು ಬರುತ್ತಲ್ಲ ಆನ್ಸರ್, ಅದಕ್ಕೆ ಈಕ್ವೇಟ್ ಮಾಡೋಣ. n ಸೆಕೆಂಡ್ ಫಾರ್ಮುಲಾನ ಎಕ್ಸ್ಪ್ಯಾಂಡ್ ಮಾಡೋಣ, n ಅನ್ನು ಕಂಡುಹಿಡಿಯೋಣ. ಓಕೆ, ಸೊ ದೇರ್ ಫಾರ್ x3 ಈಸ್ ಈಕ್ವಲ್ಸ್ ಟು, ಓಕೆ, v0t ಪ್ಲಸ್ ಹಾಫ್ gt ಸ್ಕ್ವೇರ್. ಸೊ ಅಲ್ಲಿ x3 ಈಸ್ ಈಕ್ವಲ್ಸ್ ಟು, what is v0? 0 into something is 0 plus half g ಹಂಗೆ ಇರಲಿ. t ಸ್ಕ್ವೇರ್ ಅಂದರೆ what is t ಸ್ಕ್ವೇರ್? 3 ಸ್ಕ್ವೇರ್ ಅಂತ. 3 ಸ್ಕ್ವೇರ್ ಈಸ್ 9. ಸೊ 2 ones are 2, 4.5. ಅಲ್ಲಿಗೆ x3 ಈಸ್ ಈಕ್ವಲ್ಸ್ ಟು 4.5 g ಮೀಟರ್ ಅಂತ ಅಂದ್ಕೊಳ್ಳಿ. 4.5 g ಮೀಟರ್. ಓಕೆ, ಸೊ g ಏನು ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, ಯಾಕಂದರೆ ಕ್ಯಾನ್ಸಲ್ ಆಗುತ್ತೆ. Therefore, from given ಅವ್ರು ಕೊಟ್ಟಿರೋ ಪ್ರಕಾರ ಏನಿದೆ ಅಂದರೆ x3 ಈಸ್ ಈಕ್ವಲ್ಸ್ ಟು xn. x3 ಎಷ್ಟು? 4.5 g. xn ಅಂದರೆ ಏನು? ಲಾಸ್ಟ್ ಸೆಕೆಂಡ್ ಅಥವಾ nth ಸೆಕೆಂಡ್ನಲ್ಲಿ ಒಂದು ವಸ್ತು ಎಷ್ಟು ಟ್ರಾವೆಲ್ ಮಾಡಿದೆ ಅನ್ನೋದಕ್ಕೆ ಫಾರ್ಮುಲಾ xn ಅಂದರೆ. ಸೊ xn ಈಸ್ ಈಕ್ವಲ್ಸ್ ಟು v0 ಪ್ಲಸ್ g/2 ಇಂಟು 2n ಮೈನಸ್ 1. So I'll give v0 is 0, so don't worry about this thing. So g/2 into 2n minus 1, 4.5 g. I'll get g get cancels. 2 into 4.5 ಅಂದರೆ 9 is equals to 2n minus 1. ಅಲ್ಲಿಗೆ n minus 1 ಇದು ಈ ಕಡೆ ಬಂದರೆ ಪ್ಲಸ್ 1 ಆಗುತ್ತೆ. 2n is equals to 10, n is equals to 5 seconds. ಹಾಗಾದರೆ ಆ ಕಲ್ಲು ಎಷ್ಟೊತ್ತು ಗಾಳಿಯಲ್ಲಿ ಇತ್ತು ಅಂದರೆ 5 ಸೆಕೆಂಡ್ಗಳ ಕಾಲ ಗಾಳಿಯಲ್ಲಿ ಇತ್ತು. ಸೊ ದಟ್ ಈಸ್ ದ ಆನ್ಸರ್. ಸೊ ದಟ್ ಈಸ್ ದ ಕ್ವೆಶನ್ ನಂಬರ್ 17. ಸೊ ಲೆಟ್ ಅಸ್ ಡಿಸ್ಕಸ್ ಲಾಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 18. A car accelerates uniformly from rest and acquires speed of 36 km per hour. ತುಂಬ ಸುಲಭವಾದ ಲೆಕ್ಕ ಇದು. ಒಂದು ಕಾರ್ ಇದೆ, ರೆಸ್ಟಿಂದ ಮೂವ್ ಆಗಿದೆ 36 km per hour ಇನ್ 10 seconds, 10 ಸೆಕೆಂಡ್ಗೆ. ಹಾಗಾದರೆ ಆಕ್ಸಿಲರೇಷನ್ ಏನು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನು,
6 ಸೆಕೆಂಡ್ಗೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, 6th ಸೆಕೆಂಡ್ನಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಅಂತ ಅವ್ರ ಪ್ರಶ್ನೆ. ಓಕೆ, ಕ್ವೆಶನ್ ನಂಬರ್ 18. ಎ ಕಾರ್ ಇಸ್ ದೇರ್. ಓಕೆ, this is the car which is considered. So this is starting from rest, ಅಂದರೆ v0 is equals to 0. It has moved with a velocity. So ಎಷ್ಟು ಕೊಟ್ಟಿದ್ದಾರೆ ಅವರು, 10 meter per second, 36 kilometer per hour. ಎಷ್ಟು ಸೆಕೆಂಡ್ನಲ್ಲಿ, ಟೈಮ್ t is equals to 10 ಸೆಕೆಂಡ್ನಲ್ಲಿ. ಸೊ ಅಲ್ಲಿಗೆ ವೆಲಾಸಿಟಿ is equals to 36 into 5/18 ಅಂದರೆ 10 meter per second. ಹಾಗಾದರೆ 10 meter per second ಆಗ್ತಿರೋ ವೆಲಾಸಿಟಿ. ಅವ್ರ ಪ್ರಶ್ನೆ, ಸೊ ಆಕ್ಸಿಲರೇಷನ್ ಆಫ್ ದ ಕಾರ್ ಅಂತೇಳಿ ಎ is equals to ಕ್ವೆಶನ್ ಮಾರ್ಕ್. ಪ್ರಶ್ನೆ 2, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ is equals to ಕ್ವೆಶನ್ ಮಾರ್ಕ್. ಪ್ರಶ್ನೆ 3, so velocity of the car t is equals to 6 second ಆದಾಗ what is the velocity of car. and the ಪ್ರಶ್ನೆ 4, so it's distance traveled in 6th second is question mark. so ನೋಡಿ, so first question ನೋಡೋಣ, acceleration. so ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಗೊತ್ತಿದೆ. ಸೊ ಹಾಗಾದರೆ ಆಕ್ಸಿಲರೇಷನ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಯಾವುದು, ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಟೈಮು ಗೊತ್ತಿದೆ. ಸೊ ನಮಗೆ ಆಕ್ಸಿಲರೇಷನ್ is equals to ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಇಸ್ ದ ಫಾರ್ಮುಲಾ. ಅಲ್ಲಿಗೆ ಫೈನಲ್ ವೆಲಾಸಿಟಿ ಈಸ್ ಎಷ್ಟದು, 10 meter per second. ಇನಿಷಿಯಲ್ ವೆಲಾಸಿಟಿ ಈಸ್ 0, ಅದಕ್ಕೆ 0 ಮೈನಸ್ 0 ಡಿವೈಡೆಡ್ ಬೈ ಟೈಮ್ ಇಸ್ 10. 10/10 ಅಂದರೆ 1 meter per second square. ಅಲ್ಲಿಗೆ ಆಕ್ಸಿಲರೇಷನ್ ಆಫ್ ದ ಕಾರ್ ಈಸ್ 1 meter per second square. ಅದೇ ಥರ ಪ್ರಶ್ನೆ ಬಿನ ನೋಡೋಣ. ಸೊ ಬಿನಲ್ಲಿ ಏನು ಹೇಳ್ತಾರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು 10 ಸೆಕೆಂಡ್ನಲ್ಲಿ ಅಂತ. ಸೊ ಅದಕ್ಕೆ ಫಾರ್ಮುಲಾ S is equals to v0t ಪ್ಲಸ್ ಹಾಫ್ AT ಸ್ಕ್ವೇರ್. v0 ಗೊತ್ತಿದೆ, what is the v0, 0 into t ಪ್ಲಸ್ ಹಾಫ್ ಇಂಟು 1 ಇಂಟು ಟೈಮ್ 10 ಸ್ಕ್ವೇರ್. ಸೊ ಅಲ್ಲಿಗೆ 10 ಸ್ಕ್ವೇರ್ ಅಂದರೆ 100/2 ಅಂದರೆ 50 ಮೀಟರ್ ಆಗುತ್ತೆ. So 50 meters is the total distance traveled by the car in 10 seconds with that velocity. And the question number 3, for t is equals to 6 seconds, so v is equals to what? So therefore, v is equals to what for 6 seconds ಅಂದರೆ ಯಾವ ಫಾರ್ಮುಲಾ ತಗೊಳ್ತೀರಿ, v square is equals to v0 square plus 2as ಅಂತೇಳಿ ಫಾರ್ಮುಲಾ ತಗೊಳ್ಳೋಣ. 2as ತೆಗೆದುಕೊಳ್ಬೋದು, ಅಥವಾ ಯು ಕ್ಯಾನ್ ಟೇಕ್ ಅನದರ್ ಫಾರ್ಮುಲಾ. ಯಾವುದು, ಬೇರೆ ಯಾವ ಫಾರ್ಮುಲಾ ತೊಗೊಳ್ಳೋಣ, s is equals to ut plus half at square ಆಗಲ್ಲ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಸಿಂಪಲ್ ಫಾರ್ಮುಲಾ ತೊಗೊಳ್ಳೋಣ. ಎ ಬೇಡವೇ ಬೇಡ ಇಲ್ಲಿ. v is equals to d/t ಫಾರ್ಮುಲಾ ತೊಗೊಳ್ಳೋಣ. velocity is equals to displacement divided by time taken formula. So velocity is equals to displacement ಎಷ್ಟಾಗುತ್ತೆ, what is the displacement? Displacement is displacement ಈ ಫಾರ್ಮುಲಾನು ಬೇಡ ಅನಿಸುತ್ತೆ. can take the formula acceleration is equals to final velocity minus initial velocity divided by time. ಇದೇ ತೊಗೊಂಬಿಡಿ. ಸೊ ಅಲ್ಲಿಗೆ ದಿಸ್ ಬಿಕಮ್ 0. ಆವಾಗ ಏನಾಗುತ್ತೆ, ಫೈನಲ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಇನಿಷಿಯಲ್ ವೆಲಾಸಿಟಿ 0 ಇದೆ ಅಂತ ತೆಗೆದುಬಿಟ್ವಿ, a ಇಂಟು ಟಿ ಆಗುತ್ತೆ, a ಇಂಟು ಟಿ. ಅಲ್ಲಿಗೆ v is equals to 6 into 1 ಅಂದರೆ ವೆಲಾಸಿಟಿ is 6 meter per second at the time 6 seconds. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡೋಣ. what is that question? ಏನಿದೆ, 6th ಸೆಕೆಂಡ್ನಲ್ಲಿ ಎಷ್ಟು ಟ್ರಾವೆಲ್ ಆಗಿದೆ ಅಂತ. x6 is equals to ಫಾರ್ಮುಲಾ v0 ಪ್ಲಸ್ ಹಾಫ್ ಅಲ್ಲ, a/2 into 2n minus 1 is the formula. ಸೊ v0 0 ಇದೆ, ಅದನ್ನು ಬಿಟ್ಬಿಡಿ. ಸೊ a/2 into 2n minus 1. ಸೊ 6th ಸೆಕೆಂಡ್. ಸೊ a ಗೊತ್ತಿದೆ, 1/2 into 2n. n ಅಂದರೆ ಎಷ್ಟು, 6 ಸೆಕೆಂಡ್, 10 ಸೆಕೆಂಡ್ಸ, 6th ಸೆಕೆಂಡ್ ಅಲ್ವಾ, 6 minus 1. ಅವ್ರು ಕೇಳಿರೋದು 6th ಸೆಕೆಂಡ್ನಲ್ಲಿ ಎಷ್ಟು ದೂರ ಹೋಗಿದೆ ಅಂತ.
ಸೊ ಹಾಗಾಗಿ 1/2 ಇಂಟು 2 6 12 12 ಮೈನಸ್ 1 ಅಂದರೆ 11. ಹಾಗಾಗಿ 11/2 ಅಂದರೆ 5.5 meter. So this is the distance traveled by the car in the 6th second. Okay, so this is the way we have solved the problem. So very easy, ತುಂಬ ಈಸಿ ಲೆಕ್ಕಗಳಿದೆ. ಸೊ ಬೇಸಿಕ್ಸ್ ನಿಮಗೆ ಗೊತ್ತಿದ್ದೇ ಆದರೆ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ವೆರಿ ಈಸಿಲಿ. ಓಕೆ, ಸೊ ದಿಸ್ ಎಂಡ್ಸ್ ದ ಚಾಪ್ಟರ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಓಕೆ, ಇದು ಚಾಪ್ಟರ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಒಂದು 5ರಿಂದ 8 ಒಂದು 5-6 ಮಾರ್ಕ್ಸ್ ಈ ಚಾಪ್ಟರ್ ಫಸ್ಟ್ ಪಿ ಯು ಸಿನಲ್ಲಿ ಬರೋ ಸಾಧ್ಯತೆ ಇದೆ. ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅದು ಒಂದು 5 ಮಾರ್ಕ್ಸ್ಗೆ ನಿಮಗೆ ಪ್ರಾಬ್ಲಮ್ನಲ್ಲಿ ಕೇಳ್ತಾರೆ. ಹಾಗಾಗಿ ಈ ಚಾಪ್ಟರ್ ಇಂಪಾರ್ಟೆಂಟ್ ಇದೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್